ನಮಸ್ಕಾರ ಎಲ್ರಿಗೂ. ನಾನ್ ಡಾಕ್ಟರ್ ಮಾನಸ, ಆಬ್ಸ್ಟಿಷಿಯನ್ ಅಂಡ್ ಗೈನಕಾಲಜಿಸ್ಟ್, ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞೆ. ಇವತ್ತಿನ ವಿಡಿಯೋದಲ್ಲಿ ಡೆಲಿವರಿಯ ನಂತರ ಬಂದಂತಹ ಟಮ್ಮಿ ಫ್ಯಾಟ್ ಅಥವಾ ಬೆಲ್ಲಿ ಫ್ಯಾಟ್ ಅಥವಾ ಹೊಟ್ಟೆಯ ಬೊಜ್ಜನ್ನ ಹೇಗೆ ಕರಗಿಸೋದು ಅಥವಾ ಹೊಟ್ಟೆಯ ಬಲ್ಜ್ ಏನಿರುತ್ತೆ ಅದನ್ನ ಹೇಗೆ ಕರಗಿಸೋದು ಅನ್ನೋದನ್ನ ನೋಡೋಣ. ತುಂಬಾ ಜನ ಕೂಡ ಕೇಳಿದ್ರು, ಹಾಗಾಗಿ ಈ ವಿಡಿಯೋ. ಫೈನ್. ಮೊದಲನೇದಾಗಿ ಏನ್ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಜಗತ್ತಲ್ಲಿ ಯಾರೇ ಪ್ರೆಗ್ನೆಂಟ್ ಆಗಿ ಡೆಲಿವರಿ ಆದ್ಮೇಲೆ ಎಲ್ರಿಗೂ ಕೂಡ ಒಂದು ಅಬ್ಡಾಮಿನಲ್ ಬಲ್ಜ್ ಇರುತ್ತೆ. ಸೊ ಹಾಗಾಗಿ ಇದು ನಿಮಗ್ ಮಾತ್ರ ಅಂತ ಅನ್ಕೋಬೇಡಿ. ಯಾಕೆ ಅಂತಂದ್ರೆ, ಒಂದು ಎರಡೂವರೆಯಿಂದ ಮೂರುವರೆ ಕೆಜಿ ಇರುವಂತಹ ಮಗು, ಅದ್ರ ಸುತ್ತ ಇರುವಂತಹ ನೀರು, ಬ್ಲಡ್ ಮತ್ತೆ ಮಗುವಿನ ಡೆವಲಪ್ಮೆಂಟ್ಗೆ ಸಹಾಯ ಮಾಡದಂತಹ ಪ್ಲೆಸೆಂಟಾ, ಇದೆಲ್ಲದನ್ನು ಏನಿಲ್ಲ ಅಂತಂದ್ರು ಒಂದು 5 ರಿಂದ 6 ಕೆಜಿ ಇರುತ್ತೆ. ಅಲ್ಲದೆ ಪ್ರೆಗ್ನೆನ್ಸಿಗೂ ಮುಂಚೆ ನಮ್ಮ ಯೂಟ್ರಸ್ ಗರ್ಭಕೋಶ ಕೇವಲ ಒಂದು ನಿಂಬೆ ಹಣ್ಣಿನ ಗಾತ್ರ ಮಾತ್ರ ಇರುತ್ತೆ. ಅದೇ 9 ತಿಂಗಳು ದಾಟೋ ಅಷ್ಟೊತ್ತಿಗೆ ಈ ಗರ್ಭಕೋಶ ಎಷ್ಟು ದೊಡ್ಡದಾಗಿರುತ್ತೆ ಅಂತಂದ್ರೆ, ಒಂದು ವಾಟರ್ ಮೆಲನ್ ಸೈಜ್, ಅಂದ್ರೆ ಒಂದು ಕಲ್ಲಂಗಡಿ ಗಾತ್ರದಲ್ಲಿ ಆಗಿರುತ್ತೆ. ಯೂಟ್ರಸ್ ಎಷ್ಟು ಉದ್ದ ಬೆಳೆದಿರುತ್ತೆ ಅಂತಂದ್ರೆ, ನಮ್ಮ ಎದೆಗೆ ಇಂತ ಸ್ವಲ್ಪ ಕೆಳಗಡೆ, ಅಂದ್ರೆ ಜಿಫಿಸ್ಟರ್ನಮ್ ತನಕನು ಅಷ್ಟು ಎತ್ತರಕ್ಕೆ ಬೆಳೆದಿರುತ್ತೆ. ಓಕೆ. ಸೊ ಈಗ ಡೆಲಿವರಿ ಆದ ತಕ್ಷಣನೇ ಮಗು, ಪ್ಲೆಸೆಂಟಾ, ಬ್ಲಡ್ ಮತ್ತೆ ಸುತ್ತಲಿರುವಂತಹ ನೀರು ಎಲ್ಲವೂ ಹೊರಗಡೆ ಬಂದ್ಮೇಲೆ ನಿಮ್ಗೆ ಒಮ್ಮೆಲೆ ಒಂದು 5 to 6 kgs ನೀವು ಕಮ್ಮಿ ಆಗ್ಬಿಡ್ತೀರಾ. ಓಕೆ. ಮತ್ತೆ ನಿಮ್ಮ ಯೂಟ್ರಸ್ ಕೂಡ ನಾನು ಮೊದ್ಲೇ ಹೇಳ್ದಂಗೆ ನಮ್ಮ ಎದೆಗಿಂತ ಸ್ವಲ್ಪ ಕೆಳಗಡೆ ಲೆವೆಲ್ ತನಕನು ಬೆಳೆದಿದ್ದಂತಹ ಯೂಟ್ರಸ್ ಡೆಲಿವರಿ ಆದ ತಕ್ಷಣ ಹೊಕ್ಕಳ ತನಕನು ಬರುತ್ತೆ. ಓಕೆ. ಸೊ ಕೆಲವೊಬ್ರು ಏನಂತ ಹೇಳ್ತಿರೋದಂದ್ರೆ, ರೌಂಡ್ಸ್ ಮಾಡುವಾಗ, ಮೇಡಮ್ ಇದೇನಿದು ಹೊಟ್ಟೆಲಿ ಸ್ವಲ್ಪ ನನಗೆ ಕಲ್ ತರ ಫೀಲ್ ಆಗ್ತಿದೆಯಲ್ಲ ಅಂತ ಕೇಳ್ತಾರೆ. ಎಸ್ಪೆಷಲಿ ತುಂಬಾ ಸಣ್ಣಕ್ಕಿರೋರಿಗೆ ಈ ರೀತಿ ಅಂತ ಒಂದು ಫೀಲಿಂಗ್ ಇರುತ್ತೆ. ಆ ಕಲ್ ತರ ನಿಮ್ಗೆ ಏನ್ ಫೀಲ್ ಆಗುತ್ತಲ್ಲ ಅದೇನೂ ಅಲ್ಲ, ಬಟ್ ನಿಮ್ಮ ಯೂಟ್ರಸ್ ಏನೆ. ಓಕೆನಾ. ಸೊ ಈ ರೀತಿಯಂತ ಯೂಟ್ರಸ್ ವಾಪಸ್ ನಿಮ್ಮ ಪ್ರೀ ಪ್ರೆಗ್ನೆನ್ಸಿ ಲೆವೆಲ್ಗೆ ಹೋಗ್ಬೇಕು ಅನ್ನೋದಾದ್ರೆ ಅದು 6 weeks ಆದ್ರೂ ಹಿಡಿಯುತ್ತೆ, ಅಂದ್ರೆ 1.5 ತಿಂಗಳಾದ್ರೂ ಹಿಡಿಯುತ್ತೆ. ನಾನೇನ್ ಹೇಳ್ತೀನಿ ಅಂತಂದ್ರೆ, ಈ 1.5 ತಿಂಗಳಲ್ಲಿ ನೀವು ವೆಯ್ಟ್ ಲಾಸ್ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳೋದಿಕ್ಕೆ ಹೋಗ್ಬೇಡಿ, ಆಯ್ತಾ. ಯಾಕಂದ್ರೆ ಇದು ನಿಮ್ಗೆ ಸಿಕ್ಕಿರೋ ಒಂದು ಗುಡ್ ಬ್ರೇಕ್ ಆಗಿರುತ್ತೆ. ಎಲ್ಲಾ ರೀತಿಯಂತ ಕೆಲಸ ಕಾರ್ಯಗಳು ಒತ್ತಡಗಳಿಂದ ಒಂದು ಬ್ರೇಕ್ ಸಿಕ್ದಂಗ ಆಗಿರುತ್ತೆ. ಸೊ ಆರಾಮಾಗಿರಿ, ಊಟ ತಿಂಡಿ ಚೆನ್ನಾಗಿ ಮಾಡಿ, 8 to 10 hours ನೀವು ಚೆನ್ನಾಗಿ ನಿದ್ದೆನೂ ಕೂಡ ಮಾಡಿ. ಓಕೆ. ಸೊ ಆಮೇಲೆ ಈ 1.5 ತಿಂಗಳು ಆದ್ಮೇಲೆ ಬೇಕಂತಂದ್ರೆ ನೀವು ಈ ವೆಯ್ಟ್ ಲಾಸ್ ಬಗ್ಗೆ ನೋಡಬಹುದು. ಅದೇ ಎಕ್ಸಸೈಸ್ ಅಂತಂದ್ರೆ, ನಿಮ್ಗೆ ನಾರ್ಮಲ್ ಡೆಲಿವರಿ ಆಗಿದೆ ಅಂತಂದ್ರೆ 1.5 month ಆದ್ಮೇಲೆ, 2 months, 1.5 to 2 months ಆದ್ಮೇಲೆ ನೀವು ರೆಡಿ ಇದ್ದೀರಾ ಅಂತಂದ್ರೆ ಸ್ಟಾರ್ಟ್ ಮಾಡಬಹುದು. ಬಟ್ ಸಿಸೇರಿಯನ್ ಆಗಿರೋರು 3 months ಆದ್ಮೇಲೆ ನಿಮ್ಮ ಗಾಯಗಳು ಮತ್ತೆ ಒಳಗಡೆ ಸ್ಯೂಚರಿಂಗ್ಸ್ ಎಲ್ಲ ಹಾಕಿರ್ತೀವಿ, 5 to 6 layers ಸ್ಯೂಚರ್ಸ್ ಬಿದ್ದಿರುತ್ತೆ ನಿಮ್ಗೆ, ಮತ್ತೆ ಗಾಯ ಕೂಡ ಗುಣ ಆಗ್ಬೇಕು. ಮತ್ತೆ ನಿಮ್ಮ ಡಾಕ್ಟರ್ ನೀವು ಕನ್ಸಲ್ಟ್ ಮಾಡಿ ನಿಮ್ಮ ಗಾಯನೆಲ್ಲ ತೋರಿಸಿ ಅವರು ಪರೀಕ್ಷೆ ಮಾಡಾದ್ಮೇಲೆನೆ ನೀವು ಎಕ್ಸಸೈಸಸ್ ನ ಸ್ಟಾರ್ಟ್ ಮಾಡಬಹುದು. ಅದು 3 to 4 months ಆದ್ಮೇಲೆ. ಓಕೆ. ಸೊ ಮೊದಲನೇದಾಗಿ ನಾವು ಟಮ್ಮಿ ಫ್ಯಾಟ್ ನ ಕಮ್ಮಿ ಮಾಡ್ಬೇಕು ಅಂತಂದ್ರೆ ಎರಡು ಅಂಶಗಳು ಇಂಪಾರ್ಟೆಂಟ್ ಆಗುತ್ತೆ. ಒಂದು ನ್ಯೂಟ್ರಿಷನ್, ಅಂದ್ರೆ ನೀವು ಏನು ತಗೋತೀರಾ, ನಿಮ್ಮ ಹೊಟ್ಟೆಗೆ ಏನು ಹೋಗುತ್ತೆ ಅನ್ನೋದೊಂದು ತುಂಬಾನೇ ಮ್ಯಾಟರ್ ಆಗುತ್ತೆ. ಇದು ಎಷ್ಟು ಮ್ಯಾಟರ್ ಆಗುತ್ತೆ ಅಂದ್ರೆ, ಒಂದು 60 to 70% ನೀವೇನ್ ಊಟ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ 30 to 40% ನಿಮ್ಮ ಫಿಸಿಕಲ್ ಆಕ್ಟಿವಿಟಿ ಅಥವಾ ನಿಮ್ಮ ಎಕ್ಸಸೈಸಿಂಗ್, ಬಾಡಿ ಮೂವ್ಮೆಂಟ್ಸ್ ಹೇಗ್ ಮಾಡ್ತೀರಾ ಅನ್ನೋದು ಮುಖ್ಯ ಆಗುತ್ತೆ. ಓಕೆ. ಸೊ ನ್ಯೂಟ್ರಿಷನ್ ಬಗ್ಗೆ ನೋಡೋದಾದ್ರೆ, ನಿಮ್ಗೆ ಡೆಲಿವರಿ ಆಗಿದ್ದು ಈಗ 1.5 months 2 months ಅಲ್ಲಿ ಇದೀರಾ ಅನ್ನೋದಾದ್ರೆ, ಎಷ್ಟೊಂದು ಕಡೆ ತುಂಬಾ ಹೆಚ್ಚು ಅದನ್ನ ತಿನ್ನು ಇದನ್ನ ತಿನ್ನು ಅಂತ ಎಲ್ಲದನ್ನು ತಿನ್ನಿಸ್ತಿರ್ತಾರೆ, ಹಾಲು ಬರ್ಬೇಕು ಅಂತ ಹೇಳಿ. ಹೌದು, ಖಂಡಿತವಾಗ್ಲೂ ನೀವು ಎಕ್ಸ್ಟ್ರಾ ನ್ಯೂಟ್ರಿಷನ್ ತಗೋಬೇಕು. ಯಾಕಂತಂದ್ರೆ ಹಾಲು ಉತ್ಪನ್ನ ಆಗ್ಬೇಕು ನಿಮ್ಮ ಬಾಡಿಯಲ್ಲಿ, ಆ ಕಾರಣಕ್ಕೆ. ಬಟ್ ಅದೇ ಅಂತ ಹೇಳಿ ನೀವು ಇಬ್ಬರಿಗಾಗೋಷ್ಟು ತಿನ್ಬೇಕು ಅಂತ ಹೇಳಿ ಒಂದು ಬಟ್ಲು ಅನ್ನ ತಿಂತಿದ್ರಿ ಮೊದ್ಲು ಅಂದ್ರೆ ಅದನ್ನೇ 2 ಬಟ್ಲು ಮಾಡೋದು, ಅಥವಾ ಮೊದ್ಲು 4 ಇಡ್ಲಿ ತಿಂತಾ ಇದ್ರಿ ಅದನ್ನೇ 8 ಇಡ್ಲಿ ಮಾಡೋದು, ಈ ರೀತಿ ಅಂತದನ್ನ ಮಾಡ್ಬೇಡಿ. ಯಾಕಂದ್ರೆ ನಿಮ್ಗೆ ಕಾರ್ಬೋಹೈಡ್ರೇಟ್ ಇಂಟೇಕ್ ಜಾಸ್ತಿ ಆದ್ರೆ ಫ್ಯಾಟ್ ಹೆಚ್ಚಾಗುತ್ತೆ ಹೊರತು ಯಾವುದೇ ರೀತಿಯಂತ ಹೆಲ್ಪ್ ಆಗೋದಿಲ್ಲ. ಓಕೆ. ಬದಲಾಗಿ ನೀವು ಏನ್ ಮಾಡ್ಬೇಕು ಅಂದ್ರೆ, ಪ್ರೋಟೀನ್ ಹೆಚ್ಚಿರುವಂತ ಆಹಾರಗಳನ್ನ ಸೇವನೆ ಮಾಡ್ಬೇಕು. ನೀವು ಸುಮಾರು ವಿಡಿಯೋಸ್ ನೋಡಿದ್ರು ಮತ್ತೆ ಯಾರನ್ನೇ ನ್ಯೂಟ್ರಿಷನಿಸ್ಟ್ ಕೇಳಿದ್ರು ಎಲ್ರು ಪ್ರೋಟೀನ್ ಮೇಲೆ ಸ್ಟ್ರೆಸ್ ಮಾಡ್ತಾರೆ. ನೀವು ಪ್ರೋಟೀನ್ ತಿನ್ಬೇಕು ಅಂತ ಹೇಳ್ತಾರೆ. ಯಾಕಿಷ್ಟು ಸ್ಟ್ರೆಸ್ ಮಾಡ್ತಾರೆ ಅಂತಂದ್ರೆ, ಪ್ರೋಟೀನ್ ಅನ್ನೋದು ಒಂದು ಬಿಲ್ಡಿಂಗ್ ಬ್ಲಾಕ್. ಈಗ ಒಂದು ಮನೆನ ಕಟ್ಟೋದಿಕ್ಕೆ ಹೇಗೆ ಇಟ್ಟಿಗೆಗಳು ಬೇಕೋ ಅದೇ ರೀತಿ ನಿಮ್ಮ ಬಾಡಿಯಲ್ಲಿ ಹೆರಿಗೆ ಆದ ನಂತರ ಮಸಲ್ಸ್ ಸ್ಟ್ರೆಸ್ ಆಗಿರುತ್ತವೆ, ಅಥವಾ ನಿಮ್ಗೆ ವೂಂಡ್ಸ್ ಆಗಿರುತ್ತೆ. ನಾರ್ಮಲ್ ಡೆಲಿವರಿ ಆಗಿದ್ದವ್ರಿಗೂ ಕೆಳಗಡೆ ಸ್ಯೂಚರಿಂಗ್ ಬಿದ್ದಿರುತ್ತೆ, ಮತ್ತೆ ಸಿಸೇರಿಯನ್ ಆಗಿರೋರ್ಗು
ತುಂಬಾ ಲೇಯರ್ಸ್ ಅಲ್ಲಿ ಕಟ್ಸ್ ಬಿದ್ದಿರುತ್ತೆ. ಸೊ ಈ ಎಲ್ಲ ಮಸಲ್ಸ್ ರೀಜನರೇಟ್ ಆಗ್ಬೇಕು ಅನ್ನೋದಾದ್ರೆ, ಮತ್ತೆ ಮಸಲ್ಸ್ ನಿಮ್ಮ ಅಬ್ಡಾಮಿನಲ್ ಮಸಲ್ಸ್ ಇನ್ನೂ ಟೈಟನ್ ಆಗ್ಬೇಕು ಅನ್ನೋದಾದ್ರೆ ಪ್ರೋಟೀನ್ ಅವಶ್ಯಕತೆ ತೀರಾ ಇರುತ್ತೆ. ಓಕೆ, ಸೊ ಈ ಪ್ರೋಟೀನ್ ಅಂಶ ಎಲ್ಲೆಲ್ಲಿ ಸಿಗುತ್ತೆ? ಪನ್ನೀರಲ್ಲಿ ಸಿಗುತ್ತೆ. ನೀವು ನಾನ್ ವೆಜಿಟೇರಿಯನ್ ಆಗಿದ್ರೆ ನೀವು ತಿನ್ನುವಂತ ಚಿಕನ್, ಮಟನ್, ಫಿಶ್, ಎಗ್ ಅದರಲ್ಲೂ ಸಹ ಸಿಗುತ್ತೆ. ನೀವು ಅನ್ನನ ಹೆಚ್ಚು ಹಾಕೊಳ್ಳೋದ್ ಬದಲು ಜೊತೆಗೆ ದಾಲ್ ಏನಿರುತ್ತೆ, ಕಾಳುಗಳು, ಎಲ್ಲಾ ರೀತಿಯಂತ ಕಾಳಾಗಿರ್ಬಹುದು, ಅದು ತೊಗರಿ ಬೇಳೆ ಆಗಿರಬಹುದು, ತೊಗರಿ ಬೇಳೆ, ಎಲ್ಲಾ ರೀತಿಯಂತ ಬೇಳೆ ಕಾಳುಗಳು ಮತ್ತೆ ಮೊಳಕೆ ಬಂದಂತಹ ಕಾಳುಗಳನ್ನ ಹೆಚ್ಚು ಸೇವನೆ ಮಾಡ್ಬೇಕು. ಅದರಿಂದ ಹೆಚ್ಚು ನಿಮಗೆ ಪ್ರೋಟೀನ್ ಅಂಶ ಸಿಗುತ್ತೆ. ಕೆಲವೊಬ್ರು ಬೆಳಗ್ಗೆ ಎದ್ದ ತಕ್ಷಣನೇ ಬಿಸ್ಕೆಟ್, ಒಂದ್ 5-6 ಬಿಸ್ಕೆಟ್ ತಿನ್ನೋ ಅಭ್ಯಾಸ ಇರುತ್ತೆ, ಅಥವಾ ಈವ್ನಿಂಗ್ ಬ್ರೆಡ್ ತಿನ್ನೋ ಅಭ್ಯಾಸ ಮಾಡಿಸ್ಬಿಟ್ಟಿರ್ತಾರೆ ಈ ಬಾಣಂತನೆ ಟೈಮಲ್ಲಿ. ನೀವು ಅದ್ರ ಬದಲಾಗಿ ಪ್ರೋಟೀನ್ ಇರುವಂತದನ್ನ ತಗೊಳ್ಳಿ. ಮಾರ್ನಿಂಗ್ ಒಂದು ಸೋಕ್ಡ್ ಆಲ್ಮಂಡ್ಸ್, ಅಂದ್ರೆ ನೈಟೇನೆ ಒಂದು 7-8 ಬಾದಾಮಿನ ನೆನೆಸಾಕಿ ಬೆಳಗ್ಗೆ ಎದ್ದ ತಕ್ಷಣ 7 to 8 ಆಲ್ಮಂಡ್ಸ್ ನ ತಿನ್ನಿ. ಅಥವಾ ಒಂದು ಸ್ಮೂದಿ ತರನು ಮಾಡ್ಕೋಬಹುದು. ಯಾವ್ದಾವ್ದನ್ನ ಉಪಯೋಗಿಸಿ, ನಿಮ್ಮ ಅಂಜೂರ, ಬಾದಾಮಿ, ಗೋಡಂಬಿ, ಒಣಗಿದ ದ್ರಾಕ್ಷಿ, ಅಂಜೂರ, ಈ ರೀತಿಯಂತದನ್ನೆಲ್ಲ ತಿನ್ಬಹುದು. ಬೇಕಂತಂದ್ರೆ ನೀವು ಸ್ಮೂತಿ ತರ ಮಾಡ್ಕೊಂಡು ಅದನ್ನ ಸ್ವಲ್ಪ ಮಿಕ್ಸ್ ಮಾಡೋನು ಸಹ ತಿನ್ಬಹುದು. ಇದರಿಂದ ನಿಮ್ಗೆ ಪ್ರೋಟೀನ್ ಅಂಶ ಹೆಚ್ಚು ಸಿಗುತ್ತೆ. ಓಕೆ, ಅಂಡ್ ಕೆಲವೊಬ್ರು ಸ್ನಾಕ್ಸ್ ರೂಪದಲ್ಲಿ ನೋಡೋದಾದ್ರೆ ಮೊಳಕೆ ಕಾಳನ್ನ ತಿನ್ನಿ. ಒಂದು ಮೊಳಕೆ ಯಾವುದೇ ರೀತಿಯಂತ ಕಾಳನ್ನ ಒಂದು 48 hours ನೀವು ಕಟ್ಟಾದ್ಮೇಲೆ, 24 hours ಕಟ್ಟಾದ್ಮೇಲೆ ಮೊಳಕೆ ಬರುತ್ತೆ, ಅದನ್ನು ಸಹ ತಿನ್ಬಹುದು. ನಿಮ್ಗೆ ಹೆಚ್ಚು ಟೇಸ್ಟಿ ಆಗಿರ್ಬೇಕು ಅಂತಂದ್ರೆ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತೆ ಸ್ವಲ್ಪ ಪೆಪ್ಪರ್ ಪೌಡರ್ನ ಕೂಡ ಆಡ್ ಮಾಡಿ ಸ್ನಾಕ್ಸ್ ರೂಪದಲ್ಲೂ ಸಹ ತಿನ್ಬೋದು. ಓಕೆ, ಅಂಡ್ ಹೆಚ್ಚು ಆದಷ್ಟು ಸ್ವೀಟ್ಸ್ ಮತ್ತೆ ಬೇಕರಿ ಐಟಮ್ಸ್, ಯಾವುದೇ ರೀತಿಯಂತ ಬೇಕರಿ ಐಟಮ್ಸ್ ಆಗಿರಬಹುದು, ಅದು ಒಂದು ಬೆಣ್ಣೆ ಬಿಸ್ಕೆಟ್ ಅಂತ ಬರುತ್ತಲ್ಲ ಅದಾಗಿರಬಹುದು, ಕೇಕ್ ಆಗಿರಬಹುದು, ಬ್ರೆಡ್ ಆಗಿರಬಹುದು, ಅಂತದನ್ನ ಅವಾಯ್ಡ್ ಮಾಡಿ. ಮತ್ತೆ ಡೀಪ್ ಫ್ರೈಡ್ ಐಟಮ್ಸ್, ಫಾರ್ ಎಕ್ಸಾಂಪಲ್ ಸಮೋಸ ಆಗಿರಬಹುದು, ಬಜ್ಜಿ, ಬೋಂಡಾ, ಈ ರೀತಿಯಂಥದ್ದನ್ನ ಅವಾಯ್ಡ್ ಮಾಡಿ ಎಕ್ಸ್ಟ್ರಾ ಕ್ಯಾಲೋರೀಸ್ ನಿಮ್ಗೆ ಕಟ್ ಡೌನ್ ಮಾಡಬಹುದು. ಓಕೆ, ಸೊ ಅದು ಅಲ್ಲದೇನೆ ನೀವು 3 to 4 liters ಆಫ್ ನೀರನ್ನ ನೀವು ತಗೊಳ್ಳೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ನಿಮ್ಮ ಬಾಡಿ ಲೆವೆಲ್ ಹೈಡ್ರೇಷನ್ ಕೂಡ ಚೆನ್ನಾಗಿರುತ್ತೆ. ಮತ್ತೆ ದಿನಕ್ಕೆ 2 ಲೋಟ ಹಾಲನ್ನ ಕುಡಿರಿ, ಬೆಳಗ್ಗೆ ಮತ್ತೆ ರಾತ್ರಿ. ಇದಕ್ಕೆ ನಿಮ್ಗೆ ಕ್ಯಾಲ್ಸಿಯಂ ಸಿಗುತ್ತೆ, ಮತ್ತೆ ಮಗುವಿಗೆ ಹಾಲು ಕುಡಿಸೋದಕ್ಕೂ ಕೂಡ ಸಹಾಯಕಾರಿ ಆಗಿರುತ್ತೆ. ಅಂಡ್ ಆಡೆಡ್ ಬೆನಿಫಿಟ್ಸ್ಗೆ ಬೆಳಿಗ್ಗೆ ನೀವು ಎದ್ದ ತಕ್ಷಣ ಬಿಸಿ ನೀರಿಗೆ ಒಂದು ಲೆಮನ್ ಮತ್ತೆ ಹನಿನ ಮಿಕ್ಸ್ ಮಾಡಿ ಸಹ ಕುಡಿಬಹುದು. ಅಂಡ್ ಆಲ್ಸೋ ಕೆಲವೊಬ್ರು ಮೆಂತ್ಯ ಓವರ್ ನೈಟ್ ಸೋಕ್ ಮಾಡಿಡಿ ಮೆಂತ್ಯನ, ಬೆಳಗ್ಗೆ ಎದ್ದು ಆ ನೀರನ್ನು ಸಹ ಕುಡಿಬಹುದು. ಅದರ್ವೈಸ್ ನೀವು ಬಿಸಿಯ ನೀರಿಗೆ ಮೆಂತ್ಯನ ಮಿಕ್ಸ್ ಮಾಡಿ ಮತ್ತೆ ಅದನ್ನ ಸೋಸ್ಬಿಟ್ಟು ಕೂಡ ಕುಡಿಬಹುದು. ಈ ಮೆಂತ್ಯ ನೀರು ಕುಡಿಯೋದ್ರಿಂದ ನಿಮ್ಗೆ ಹಾಲಿನ ಸೆಕ್ರೇಷನ್ ಕೂಡ ಇಂಪ್ರೂವ್ ಆಗುತ್ತೆ ಅಂಡ್ ನಿಮ್ಮ ವೆಯ್ಟ್ ಲಾಸ್ಗೂ ಕೂಡ ಸಹಾಯ ಆಗುತ್ತೆ. ಓಕೆ, ಸೊ ಇದೊಂದು 60 to 70% ನೀವು ನಿಮ್ಮ ನ್ಯೂಟ್ರಿಷನ್ ಮೇಲೆ, ನೀವೇನು ತಿಂತಾ ಇದ್ದೀರಾ ಅನ್ನೋದ್ರ ಮೇಲೆ ಇಡಬೇಕಾದಂತ ನಿಗಾ. ಓಕೆ, ಅಂಡ್ ಎರಡನೇದಾಗಿ ಏನು ಅಂದ್ರೆ ಎಕ್ಸಸೈಸಸ್. ಈ ಎಕ್ಸಸೈಸಸ್ ಅಲ್ಲಿ ಏನು ಅಂತಂದ್ರೆ ನಾನೀಗ ಒಂದು 5 ಎಕ್ಸಸೈಸಸ್ ಹೇಳ್ತೀನಿ. ಈ 5 ಎಕ್ಸಸೈಸಸ್ ಏನಕ್ಕೆ ಮುಖ್ಯ ಅಂತಂದ್ರೆ ಅದು ಮುಖ್ಯವಾಗಿ ನಿಮ್ಮ ಹೊಟ್ಟೆಯ ಬೊಜ್ಜನ ಕರಗಿಸೋದಿಕ್ಕೆ ಮತ್ತೆ ನಿಮ್ಮ ಅಬ್ಡಾಮಿನಲ್ ಮಸಲ್ಸ್ ನ ಟೈಟನ್ ಮಾಡೋದಿಕ್ಕೆ ಸಹಾಯ ಮಾಡುವಂತದ್ದು. ಅಲ್ಲದೆ ಸುತ್ತಲಿರುವಂತಹ ಬೊಜ್ಜು ಮತ್ತೆ ತೊಡೆಯಲ್ಲಿ ಇರುವಂತಹ ಬೊಜ್ಜು ಕೂಡ ಕರಗೋಸೋದಿಕ್ಕೆ ಸಹಾಯ ಆಗುತ್ತೆ. ಈ ನಾನು ಹೇಳುವಂತ ಎಕ್ಸಸೈಸಸ್ಗೆ ನೀವು ಯಾವುದೇ ರೀತಿಯಂತ ಜಿಮ್ಗೆ ಹೋಗೋ ಅವಶ್ಯಕತೆ ಇಲ್ಲ. ಯಾವುದೇ ರೀತಿಯಂತ ಫ್ಯಾನ್ಸಿ ಐಟಮ್ಸ್, ಫಾರ್ ಎಕ್ಸಾಂಪಲ್ ಡಂಬೆಲ್ಸ್ ಆಗಿರಬಹುದು, ವೆಯ್ಟ್ಸ್ ಆಗಿರಬಹುದು, ರೋಪ್ಸ್ ಆಗಿರಬಹುದು, ಅಥವಾ ಫ್ಯಾನ್ಸಿ ಶೂಸ್ ಆಗಿರಬಹುದು, ಬಟ್ಟೆ ಆಗಿರಬಹುದು, ಇದು ಯಾವುದರ ಅವಶ್ಯಕತೆನೂ ಕೂಡ ಇರೋದಿಲ್ಲ. ಬದಲಾಗಿ ನೀವು ಮನೆಯಲ್ಲೇ ಮಾಡ್ಕೊಳ್ಬಹುದಾದಂಥದ್ದು. ಯೂಶಲಿ ಒಂದು ಚಾಪೆ ಯೂಸ್ ಮಾಡಿ, ಯೋಗ ಮ್ಯಾಟ್ ಯೂಶಲಿ ಒಂದು 200 to 300 rupees ಸಿಗುತ್ತೆ. ಅದನ್ನ ನೀವು ಉಪಯೋಗಿಸೋದ್ರಿಂದ ನಿಮ್ಗೆ ಒಳ್ಳೆ ಕಂಫರ್ಟೇಬಲ್ ಮತ್ತೆ ಒಂದು ಗ್ರಿಪ್ ಸಿಗುತ್ತೆ. ಓಕೆ, ಫೈನ್. ಈಗ ಮೊದಲನೇದಾಗಿ ಏನು ಅಂದ್ರೆ ಫಸ್ಟ್ ಬ್ರಿಡ್ಜ್ ಎಕ್ಸಸೈಸಸ್ ಅಥವಾ ಪೆಲ್ವಿಕ್ ಟಿಲ್ಟ್ ಎಕ್ಸಸೈಸಸ್. ಹೇಳುವಂತಹ ಎಕ್ಸಸೈಸಸ್ ನ ಹೆಸರನ್ನ ನೀವು ಜ್ಞಾಪಕ ಇಟ್ಕೋಬೇಕು ಅಂತ ಇಲ್ಲ, ಬಟ್ ಯಾವ್ಯಾವ ಎಕ್ಸಸೈಸಸ್ ಮತ್ತೆ ಮೂವ್ಮೆಂಟ್ಸ್ ಹೇಗ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಇರಲಿ ನಿಮ್ಗೆ. ಫೈನ್. ಮೊದಲನೇದಾಗಿ ನಾನು ಹೇಳ್ದಂಗೆ ಬ್ರಿಡ್ಜ್ ಎಕ್ಸಸೈಸಸ್ ಅಥವಾ ಪೆಲ್ವಿಕ್ ಟಿಲ್ಟ್ ಎಕ್ಸಸೈಸಸ್. ಈಗ ಚಿತ್ರದಲ್ಲಿ ನೀವು ನೋಡ್ತಿರೋ ಹಾಗೆ ಮೊದಲು ನೀವು ನಿಮ್ಮ ಮ್ಯಾಟ್ ಅಥವಾ ಚಾಪೆಯ ಮೇಲೆ ಬೆನ್ ಮೇಲೆ ಮಲ್ಕೊಳ್ಳಿ. ಆಮೇಲೆ ನಿಮ್ಮ ನೀಸ್ನ, ನಿಮ್ಮ ಮಂಡಿಯನ್ನ ಮಡ್ಚಿ, ಅಲ್ಲದೆ ನಿಮ್ಮ 2 ಕೈಗಳನ್ನ ಅಕ್ಕಪಕ್ಕ ಇಟ್ಕೋಬೇಕು.
ಆಯ್ತಾ. ಉಸಿರನ್ನ ದೀರ್ಘವಾಗಿ ತಗೊಳ್ತಾ ನಿಮ್ಮ ಸೊಂಟ ಮತ್ತೆ ನಿಮ್ಮ ಬೆನ್ನಿನ ನೆಲದಿಂದ ಮೇಲಭಾಗಕ್ಕೆ ಎತ್ತಿ. ಎಷ್ಟು ಆಗುತ್ತೋ ಅಷ್ಟನ್ನ ಮೇಲಕ್ಕೆ ಎತ್ತಿ ನಿಮ್ಮ ಮಸಲ್ಸ್ ಟೈಟನ್ ಆಗೋ ಒಂದು ಫೀಲಿಂಗ್ ಬರುತ್ತೆ ನಿಮ್ಗೆ. ಆ ಫೀಲಿಂಗ್ ಬಂದಾದ್ಮೇಲೆ ಫ್ಯೂ ಸೆಕೆಂಡ್ಸ್ ಅಲ್ಲಿ ಪಾಸ್ ಮಾಡಿ. ಓಕೆ, ಅದಾದ ನಂತರ ನಿಧಾನವಾಗಿ ನಿಮ್ಮ ಬೆನ್ನು ಮತ್ತೆ ಸೊಂಟನ ವಾಪಸ್ ಕೆಳಗಡೆ ತನ್ನಿ. ಓಕೆ, ಈ ಒಂದು ಎಕ್ಸಸೈಸಸ್ ನ ನೀವು ಒಂದು 5-6 ಟೈಮ್ಸ್ ಅಟ್ ಎ ಟೈಮ್ ಮಾಡಿ. ಓಕೆ, ಇದು ಬ್ರಿಡ್ಜ್ ಎಕ್ಸಸೈಸ್ ಆಯ್ತು. ಇದು ನಿಮ್ಮ ಮಸಲ್ ಸ್ಟ್ರೆಂಥನಿಂಗ್ಗೆ ತುಂಬಾ ತುಂಬಾ ಸಹಾಯಕಾರಿ. ಓಕೆ, ಎರಡನೇದು ಬಂದು ಪ್ಲಾಂಕ್ಸ್ ಎಕ್ಸಸೈಸ್. ಈ ಪ್ಲಾಂಕ್ ಎಕ್ಸಸೈಸಸ್ ಅಲ್ಲಿ ಏನು ಅಂತಂದ್ರೆ, ನೀವು ನಿಮ್ಮ ಪೂರ ಬಾಡಿನ, ನಿಮ್ಮ ಕತ್ತು, ನಿಮ್ಮ ಭುಜ, ನಿಮ್ಮ ಹೊಟ್ಟೆಯ ಭಾಗ, ಸೊಂಟದ ಭಾಗ ಮತ್ತೆ ಕಾಲಿನ ಒಂದು ಸ್ಟ್ರೈಟ್ ಲೈನ್ ಆಗಿ ಒಂದು ಹಲಗೆಯ ಆಕಾರದಲ್ಲಿ ಇಟ್ಕೋಬೇಕಾಗಿ ಬರುತ್ತೆ. ಇದಕ್ಕೇನು ಅಂತಂದ್ರೆ, ಮೊದಲು ನೀವು ನಿಮ್ಮ ಮುಖ ನೆಲಕ್ಕೆ ಫೇಸ್ ಮಾಡೋ ಹಂಗೆ ಮಲ್ಕೊಳ್ಳಿ. ಓಕೆ, ಮಲ್ಕೊಂಡ ನಂತರ ದೀರ್ಘವಾಗಿ ಉಸಿರನ್ನ ಎಳ್ಕೊಳ್ತಾ ನಿಮ್ಮ ಬಾಡಿನ, ನಿಮ್ಮ ಚೆಸ್ಟ್ ಭಾಗ, ನಿಮ್ಮ ಎದೆಯ ಭಾಗ, ನಿಮ್ಮ ಹೊಟ್ಟೆಯ ಭಾಗ, ನಿಮ್ಮ ಸೊಂಟ ಮತ್ತೆ ನಿಮ್ಮ ಮಂಡಿ ಭಾಗನ ಪೂರ ಮೇಲಕ್ಕೆ ಎತ್ತಬೇಕು. ಅದಲ್ಲದೆ ಇದಿಷ್ಟು ಒಂದು ಲೈನ್ ಅಲ್ಲಿ, ಒಂದು ಗೆರೆ ಆಕಾರಕ್ಕೆ ಬರಬೇಕು. ಓಕೆ, ಮತ್ತೆ ನಿಮ್ಮ ಪೂರ ಭಾರ ಬಂದು ಎಲ್ಲಿರ್ಬೇಕು? ಎರಡು ನಿಮ್ಮ ಕೈಗಳ ಮೇಲೆ ಮತ್ತೆ ಕಾಲಿನ ಕಾಲು ಬೆರಳುಗಳ ಮೇಲೆ ಇರಬೇಕು. ಓಕೆ, ಈ ರೀತಿ ಅಂತದ್ದು ಸ್ವಲ್ಪ ಹೊತ್ತು ಪಾಸ್ ಮಾಡಿ ಮತ್ತೆ ವಾಪಸ್ ಪೊಸಿಷನ್ ಬನ್ನಿ. ಈ ಎಕ್ಸಸೈಸ್ ಕೂಡ ನೀವು 5ರಿಂದ 6 ಸಲ ಮಾಡಿ. ಓಕೆ, ಇದು ಎರಡನೇ ಎಕ್ಸಸೈಸ್ ಆಯ್ತು. ಓಕೆ, ನೆಕ್ಸ್ಟ್ ಬಂದು ಸೈಡ್ ಕ್ರಂಚಸ್. ಸೈಡ್ ಆಬ್ಲಿಕ್ ಕ್ರಂಚಸ್. ಇದ್ರಲ್ಲಿ ಏನು ಅಂತಂದ್ರೆ, ನೀವು ನೆಟ್ಟಿಗೆ ನಿಂತ್ಕೊಂಡು ನಿಮ್ಮ 2 ಕೈಗಳನ್ನ ತಲೆಯ ಹಿಂದೆ ಇಟ್ಕೊಳ್ಳಿ. ತಲೆಯ ಹಿಂದೆ ಇಟ್ಕೊಂಡು ನಿಮ್ಮ ಬಲದ ಮಂಡಿ, ಬಲದ ಎಲ್ಬೋ, ಬಲದ ಮೊಣಕೈಗೆ ತಾಕಬೇಕು. ಹಂಗೆ ಸೈಡ್ ಆಗಿ ಟ್ವಿಸ್ಟ್ ಕೊಡ್ಬೇಕು. ಈ ಚಿತ್ರದಲ್ಲಿ ಕಾಣಿಸ್ತಿದೆಯಲ್ಲ ಹಂಗೆ ಒಂದ್ ಸೈಡ್ ರೈಟ್ ಸೈಡ್ ಮಾಡಿ, ಇನ್ನೊಂದು ನೆಕ್ಸ್ಟ್ ಟೈಮ್ ಲೆಫ್ಟ್ಗೆ ಟಿಲ್ಟ್ ಮಾಡಿ. ಓಕೆ, ಈ ಎಕ್ಸಸೈಸ್ ಕೂಡ ಒಂದು 5-6 ಟೈಮ್ಸ್, ಅಥವಾ ನಿಮ್ಗೆ ಆಗುತ್ತೆ ಅಂತಂದ್ರೆ ನೀವು 6-7-8 ಟೈಮ್ಸ್ ಕೂಡ ಮಾಡಬಹುದು. ಓಕೆ, ನೆಕ್ಸ್ಟ್ ಎಕ್ಸಸೈಸ್ ಸ್ಕ್ವಾಟಿಂಗ್ ಎಕ್ಸಸೈಸ್. ಓಕೆ, ಈ ಸ್ಕ್ವಾಟಿಂಗ್ ಅಲ್ಲಿ ನೀವು ಎದ್ದು ನಿಂತ್ಕೊಂಡು ನಿಮ್ಮ ಭಾರನೆಲ್ಲ ನಿಮ್ಮ ಹೀಲ್ ಮೇಲೆ ಬಿಡ್ತಾ ಸ್ಟ್ರೈಟ್ ಆಗಿ ನಿಂತ್ಕೊಂಡೇನೆ ಕೆಳಗಡೆಗೆ ಬೆಂಡ್ ಮಾಡಬೇಕು. ಈ ಬೆಂಡ್ ಮಾಡೋ ಟೈಮಲ್ಲಿ ನೀಸ್ ಬೆಂಡ್ ಆಗ್ಬೇಕು. ನೀವು ಒಂದು ಚೇರ್ ಮೇಲೆ ಕೂತ್ಕೊಳ್ತಿರುವಂತ ಒಂದು ಭಂಗಿ ಬರಬೇಕು. ಓಕೆ, ಈಗ ಮಾಡುವಾಗ ನಿಮ್ಮ ಬೆನ್ನು ಸ್ಟ್ರೈಟ್ ಇರಬೇಕು. ಓಕೆ, ಸೊ ಅಗೇನ್ ಮತ್ತೆ ನೀವು ನಿಮ್ಮ ವಾಪಸ್ ನಾರ್ಮಲ್ ಪೋಸ್ಚರ್ಗೆ ಬನ್ನಿ. ಈ ಎಕ್ಸಸೈಸ್ನು ಸಹ ನೀವು 4ರಿಂದ 5 ಟೈಮ್ ಮಾಡಿ. ಓಕೆ, ಇನ್ನು ಒಂದು 5ನೇದು ಯಾವುದು? ಸೈಡ್ ಲೆಗ್ ರೈಸಿಂಗ್. ಈ ಎಕ್ಸಸೈಸ್ಗೆ ಅಗೇನ್ ನೀವು ಮ್ಯಾಟ್ ಮೇಲೆ ಮಲ್ಕೊಂಡು ಒಂದು ಸೈಡ್ಗೆ ಮಗ್ಗಲಾಗಿ ಮಲ್ಕೊಳ್ಳಿ. ಈಗ ಮಗ್ಗಲಾಗಿ ಮಲ್ಕೊಂಡು ನಿಮ್ಮ ಬಲದ ಕಾಲು ನೆಲಕ್ಕೆ ಟಚ್ ಆಗ್ತಿರ್ಬೇಕು. ಮತ್ತೆ ಬಲದ ಕೈನ ನಿಮ್ಮ ತಲೆಗೆ ಸಪೋರ್ಟ್ ಆಗಿ ಇಟ್ಕೊಳ್ಳಿ. ಸಪೋರ್ಟ್ ಆಗಿ ಇಟ್ಕೊಂಡು ಈ ಲೆಫ್ಟ್ ಲೆಗ್ ನ ರೈಸ್ ಮಾಡೋದಕ್ಕೆ ಟ್ರೈ ಮಾಡಿ. ಎಷ್ಟಾಗುತ್ತೋ ಅಷ್ಟನ್ನ ರೈಸ್ ಮಾಡಿ, ನೆಲದಿಂದ ಎಷ್ಟಾಗುತ್ತೋ ಅಷ್ಟು ರೈಸ್ ಮಾಡಿ. ಮತ್ತೆ ಅಗೇನ್ ವಾಪಸ್ ನಿಮ್ಮ ಪೊಸಿಷನ್ ಬನ್ನಿ. ಈ ಬಲದ ಸೈಡ್ ಅಲ್ಲೇನೆ ಒಂದು 5 ಸಲ ಈ ಎಕ್ಸಸೈಸ್ ನ ಮಾಡಿ. ಆದ ನಂತರ ನಿಮ್ಮ ಇನ್ನೊಂದು ಸೈಡ್ಗೆ ತಿರ್ಕೊಂಡು ರೈಟ್ ಲೆಗ್ಸ್ ಕೂಡ ರೈಸ್ ಮಾಡಿ. ಓಕೆ, ಈ ಎಲ್ಲ ಎಕ್ಸಸೈಸಸ್ ಏನ್ ಮಾಡುತ್ತೆ ಅಂತಂದ್ರೆ, ನಿಮ್ಮ ಟಮ್ಮಿಗೆ ಮತ್ತೆ ನಿಮ್ಮ ಅಬ್ಡಾಮಿನಲ್ ಮಸಲ್ಸ್ಗೆ ಮತ್ತೆ ನಿಮ್ಮ ಥೈ ಮಸಲ್ಸ್ ಮತ್ತೆ ಬ್ಯಾಕ್ ಮಸಲ್ಸ್ಗೆ ತುಂಬಾ ಸ್ಟ್ರೆಂಥನ್ ಮಾಡುತ್ತೆ. ಮತ್ತೆ ಬೆಲ್ಲಿ ಫ್ಯಾಟ್ ಕೂಡ ಕಮ್ಮಿ ಮಾಡೋದ್ರಲ್ಲಿ ಹೆಚ್ಚು ಉಪಯೋಗಕಾರಿ ಆಗಿರುತ್ತೆ. ಓಕೆ, ಈ 5 ಎಕ್ಸಸೈಸಸ್ ನ ನೀವು ನಿಮ್ಮ ಕಂಫರ್ಟ್ಗೆ ತಕ್ಕಂತೆ ಯಾವ ಆರ್ಡರ್ ಅಲ್ಲಿ ಬೇಕಾದ್ರೂ ಸಹ ನೀವು ಮಾಡಬಹುದು. ಆಯ್ತಾ? ಬಟ್ ನೀವೇನ್ ಏನು ಜ್ಞಾಪಕದಲ್ಲಿ ಇಟ್ಕೋಬೇಕು ಅಂತಂದ್ರೆ, ಈ ಎಕ್ಸಸೈಸಸ್ ಮಾಡೋದಕ್ಕೂ ಮುಂಚೆ ಸ್ವಲ್ಪ ನೀವು ನಿಮ್ಮ ಬಾಡಿನ ವಾರ್ಮ್ ಅಪ್ ಮಾಡ್ಬೇಕು. ವಾರ್ಮ್ ಅಪ್ ಅಂದ್ರೆ ಸ್ವಲ್ಪ ಬಿಸಿ ಆಗೋ ತರ. ಹಂಗಂತಂದ್ರೆ ಏನು ಅಂದ್ರೆ, ನಿಂತ್ಕೊಂಡೇನೆ ಸ್ವಲ್ಪ ಜಾಗ್ ಮಾಡೋ ತರ ಮಾಡಿ. ಅದಾದ್ಮೇಲೆ ಈ ರೀತಿಯಂತ ಒಂದು ಎಕ್ಸಸೈಸಸ್ ನ ಮಾಡಬಹುದು. ಇದ್ ಮಾಡೋದಕ್ಕೆ ಒಂದು 10-15 ಮಿನಿಟ್ಸ್ ಆದ್ರೂ ಬೇಕಾಗುತ್ತೆ. ಫಸ್ಟ್ ನೀವು ಎಲ್ಲದನ್ನು ಒಂದು 5 ಸೆಟ್ಸ್ ಆಗಿ ಮಾಡಿ. ನೀವು ನಿಮ್ ಬಾಡಿ ಕಂಫರ್ಟಬಲ್ ಆಗಿ ನಿಮ್ಮ ಸ್ಟ್ಯಾಮಿನಾ ಇಂಪ್ರೂವ್ ಆಗ್ತಿದೆ ಅಂತಂದ್ರೆ ಕ್ರಮೇಣವಾಗಿ ಇದನ್ನ ನೀವು 6-7-8-10 ಟೈಮ್ಸ್ ಕೂಡ ಇನ್ಕ್ರೀಸ್ ಮಾಡ್ಕೋಬಹುದು. ಓಕೆ, ಈ ಎಲ್ಲಾ ಎಕ್ಸಸೈಸಸ್ ಮಾಡೋದಕ್ಕೂ ಮುಂಚೆನೆ ನೀವು ಎಕ್ಸಸೈಸಸ್ ಅಥವಾ ಯೋಗ ಸೂರ್ಯಾಸನಗಳಿಂದ ನೀವು ಸ್ಟಾರ್ಟ್ ಮಾಡಿ. ಯಾಕಂತಂದ್ರೆ ತುಂಬಾ ದಿನದಿಂದ ನೀವು ಯಾವುದೇ ರೀತಿಯಂತ ಆಕ್ಟಿವಿಟಿ ಮಾಡಿರೋದಿಲ್ಲ. ಒಮ್ಮೆಲೆ ಎಕ್ಸಸೈಸಸ್ ಅಂತಂದ್ರೆ ನಿಮ್ಗೆ ಡಿಸ್ಕಂಫರ್ಟ್ ಆಗಬಹುದು, ಅಥವಾ ನಿಮ್ಮ ಬಾಡಿ
ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಆ ಕಾರಣಕ್ಕೆ ಮೊದಲು ದಿನಕ್ಕೆ ಒಂದು 20 ರಿಂದ 30 ನಿಮಿಷದ ತನಕ ವಾಕಿಂಗ್ ಇಂದ ಸ್ವಲ್ಪ ಫಾಸ್ಟ್ ವಾಕ್ ಮಾಡೋದ್ರಿಂದ ಆರಂಭಿಸಿ. ಅದಕ್ಕೆ ನೀವು ಕಂಫರ್ಟಬಲ್ ಆಗಿ ನಿಮ್ಮ ಬಾಡಿ ಒಕ್ಕೊಳ್ತಿದೆ ಅನ್ನೋದಾದ್ರೆ, ಅಡ್ಜಸ್ಟ್ ಆಗ್ತಿದೆ ಅನ್ನೋದಾದ್ರೆ, ಆಮೇಲಿಂದ ಈ ರೀತಿಯಂತ ಒಂದು ಎಕ್ಸಸೈಸಸ್ ನ ಮಾಡಿ. ಓಕೆ, ಈ ಒಂದು ನಿಮ್ಗೊಂದು ಶಾರ್ಟ್ ರಿಸಲ್ಟ್ಸ್ ಬೇಕು ಅಂತ ಅಂದ್ರೆ ಅಟ್ಲೀಸ್ಟ್ ಒಂದು 2 to 3 months ಆದ್ರೂ ನೀವು ಮಾಡ್ಲೇಬೇಕು. ಓಕೆ, ಒಂದ್ ವಾರದಲ್ಲಿ 1-2 ದಿನ ಮಾಡಿದೆ, ಆಮೇಲೆ ಒಂದ್ ವಾರ ಏನೂ ಮಾಡ್ಲೇ ಇಲ್ಲ, ಆಮೇಲೆ ಒಂದು 5 ದಿನ ಮಾಡಿದೆ, ಆಮೇಲೆ ಬಿಟ್ಬಿಟ್ಟೆ ಅಂತಂದ್ರೆ ಇಟ್ ಡಸಂಟ್ ವರ್ಕ್ ದಟ್ ವೇ. ಕನ್ಸಿಸ್ಟೆನ್ಸಿ ಇರಬೇಕು. ಅಂದ್ರೆ ವಾರದಲ್ಲಿ ಅಟ್ಲೀಸ್ಟ್ ಒಂದು 5 ದಿನನಾದ್ರೂ ನೀವು ಎಕ್ಸಸೈಸಸ್ ಮಾಡೋ ಅಂತ ಒಂದು ಕನ್ಸಿಸ್ಟೆನ್ಸಿ ಇದ್ರೆ ಮಾತ್ರ ರಿಸಲ್ಟ್ ಸಿಗುತ್ತೆ. ಓಕೆ, ಸೊ ಈ ಒಂದು ಮಾಹಿತಿ ನಿಮ್ಗೆ ಉಪಯೋಗ ಆಯ್ತು ಅಂತ ತಿಳ್ಕೊತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಸಿಗೋಣ. ಥ್ಯಾಂಕ್ ಯು.